ಸೊ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನಪ್ಪ ಅಂದ್ರೆ ದೀಪಾವಳಿ ಪಾಡ್ಯ ದಿನ ಐತಿ. ಇವತ್ತು ನಮ್ಮ ಅತ್ತಿ ಮಗ ಗಾಡಿ ತೊಗೊಂಡಾರ ಇಲ್ಲಿ ಹೀರೋ ಶೋರೂಮ್ನಾಗ. ಈಗ ಜಸ್ಟ್ ಫೋನ್ ಮಾಡಿದ್ರೆ ಹೊಂಟಿವಿ ಬರ್ರಿ ಅಂತೇಳಿ. ಅವ್ರು ಆಲ್ರೆಡಿ ಹೋಗಿ ನೋಡಿ ಬುಕ್ ಮಾಡಿ ಬಂದಾರ ಗಾಡಿ. ಈಗ ಡೆಲಿವರಿ ಐತಿ ಇವತ್ತು, ಅದಕ್ಕೆ ನಾವು ಗಾಡಿ ತರಕ್ಕೆ ಹೊಂಟೀವಿ. ಈಗ ನಾನು ನಮ್ಮ ಬ್ರದರ ಈಗ ಹೊಂಟೀವಿ. ಬರ್ರಿ ನೋಡೋಣ ಅವ್ರು ಯಾವ ಗಾಡಿ ಸೊ ಈಗ ನೋಡ್ರಿ, ನಾನು ನಮ್ಮ ಬ್ರದರ್ ಹೊಂಟೀವಿ. ಇಲ್ಲಿಂದೇನು ಭಾಳ ದೂರ ಇಲ್ಲ, ಒಂದು 5 ನಿಮಿಷ ದಾರಿ ಐತಿ. ಈಗ ಆಲ್ರೆಡಿ ಅವ್ರು ಹೋಗ್ಯಾರ. ಈಗ ನಾವು ಅಲ್ಲಿ ಹೊಂಟೀವಿ. ಅಲ್ಲಿ ಹೋದ್ಮ್ಯಾಗ ನೋಡೋಣ ಯಾವ ಗಾಡಿ ತೊಗೋತಾರಂತ. ಆಲ್ರೆಡಿ ಅವ್ರು ಬುಕ್ ಮಾಡ್ಯಾರ, ಅದನ್ನು ನಿಮ್ಗೆ ತೋರಿಸ್ತೀನಿ. ಬರೀ ಹೋಗೋಣ. ಬೇರೆ ಕಡೆ ಗಾಡಿ ತಗೊಂಡಿದ್ದೀವಿ, ಬಟ್ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕರೆ ನೋಡ್ರಿ. ಇವ್ರದ ಗಾಡಿ, ಇವರು ನಮ್ಮ ಫ್ರೆಂಡ. ಈಗ ಜಸ್ಟ್ ಹೋಗ್ಬೇಕಾರೆ ಕೈ ಮಾಡಿದ್ರೆ ಅದಕ್ಕೆ ನಾವು ಇಲ್ಲೇ ನಿಂತೀವಿ. ನೋಡ್ರಿ ಇಲ್ಲಿ ಅವ್ರ ಗಾಡಿ ತೊಗೊಂಡಾರ. ಯಾರಿದು? ಸೊ ನೋಡ್ರಿ, ಈಗ ಹೋಂಡಾ SP ಅಲ್ಲ ಇದು? ಹಾಂ, ಸೊ ಹೋಂಡಾ SP 125 ಗಾಡಿ ತೊಗೊಂಡಾರ. ಕಂಗ್ರ್ಯಾಚುಲೇಷನು. ಏನು ಹೆಲ್ಮೆಟ್ ಅವತ್ತೇನು ಕೊಟ್ರೆ? ಹೆಲ್ಮೆಟ್ ಜರ್ಕಿನ್ ಅಷ್ಟು ಕೊಟ್ರೇನ? ಹಾಂ ಹಾಂ ಹಾಂ. ಓ ಚಲೋ ಆಯ್ತು, ನಾವು ಕರೆಕ್ಟ್ ಟೈಮಿಗೆ ಬಂದೀವಿ ಇಲ್ಲಿಗೆ. ಏನು ನೋಡ್ರಿ, ಈಗ ಇವರು ಜಸ್ಟ್ ಈಗ ತೊಗೊಂಡ್ರೆ ಗಾಡಿ ಪೂಜೆ ಮಾಡಿಸ್ಕೊಂಡ್ರೆ. ಇದು ಹೋಂಡಾ ಶೋರೂಮ್ ಗಾಡಿ ಇದೆ. ನಾವು ಈಗ ಅಲ್ಲಿ ಹೀರೋ ಶೋರೂಮ್ಗೆ ಒಂದು ಗಾಡಿ ಬುಕ್ ಮಾಡೀವಿ. ಈಗ ಅದು ತರಕೊಂತೀವಿ. ಬರೀ ಈಗ ನಾವು ನಿಮ್ಗೆ ಡೈರೆಕ್ಟ್ ಅಲ್ಲೇ ಸಿಗ್ತೀವಿ. ನ್ಯಾವಿಗೇಷನ್ ಐತೆ ಏನೋ? ಹೌದು, ನ್ಯಾವಿಗೇಷನ್. ಸೊ ಇದು ನಮಗೆ ಮೊದಲೇ ಗೊತ್ತಿತ್ತ, ಇವರು ಹೋಂಡಾ SP 125 ತೊಗೋತೀನಿ ಅಂತ ಮೊನ್ನೆ ಹೇಳಿದ್ರೆ. ಬಟ್ ನಮಗೆ ಕನ್ಫರ್ಮ್ ಇಲ್ಲಲ್ಲ ಯಾವ ಟೈಮಿಗೆ ಬರ್ತಾರೆ ಅಂತೇಳಿ. ಈಗ ಅದೇ ಹೇಳಿದ್ರೆ ನಮ್ಮ ರಿಲೇಷನ್ ಅವ್ರು ಗಾಡಿ ತೊಗೋತಾರೆ. ಅವ್ರು ಫೋನ್ ಮಾಡಿದ್ರು, ಜಸ್ಟ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅವ್ರಿಗೆ ಡೆಲಿವರಿ ತೊಗೊಂಡು ಹೊರಗೆ ನಿಂತಿದ್ದಾರೆ. ಈಗ ಪೂಜೆ ಮಾಡಿಸ್ಕೊಕೆ ಹೋಗೋಕೆ. ಈಗ ನಾವು ಈಗ ಶೋರೂಮ್ ಕೂಡ ಹೊಂಟೀವಿ, ಹೀರೋ ಶೋರೂಮ್ ಕಡೆ. ಅವ್ರದ್ದೊಂದು ಬೈಕ್ ನೋಡೋಣ. ಈಗ ಜಸ್ಟ್ ನಾವು ಆನ್ ದ ವೇ ಅದೀವಿ, ಇಲ್ಲೇ ಐತೆ. ಸೊ ನೋಡ್ರಿ, ಈಗ ಇಲ್ಲೇ ಐತಿ ಶೋರೂಮ್, ಏನು ಭಾಳ ದೂರ ಇಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲ ಮತ್ತೊಂದು ಗಾಡಿ ಡೆಲಿವರಿ ತೊಗೋತಾರೆ. ಇವತ್ತು ಪಾಡ್ಯ ಅಲ್ಲ, ಭಾಳ ಜನ ಗಾಡಿಗಳು ತೊಗೋತಾರೆ. ಈಗ ಆಲ್ರೆಡಿ ಅಲ್ಲೊಂದು ಗಾಡಿ ನೋಡಿದ್ವಿ. ಈಗ ಇಲ್ಲೊಂದು ಯಾವುದೋ ಸ್ಪ್ಲೆಂಡರ್ ಪ್ಲಸ್ ಐತಿ. ಅದ್ರ ಜೊತೆ ಅದನ್ನೊಂದು ನಾವು ಗಾಡಿ ಡೆಲಿವರಿ ತೊಗೊಂಡು ಹೋಗೋಣ. ಈಗ ಬರ್ರಿ ಇಲ್ಲಿ. ಸೊ ಇಲ್ಲೊಂದು ಗಾಡಿ ತೊಗೊಂಡಾರ ನೋಡ್ರಿ. ಎಲ್ಲ ಸ್ಪ್ಲೆಂಡ್ರ ಜಾಸ್ತಿ ಅದಾವ ಗಾಡಿ. ಸ್ಪ್ಲೆಂಡ್ರ್ HF ಡಿಲೆಕ್ಸ್ ಹೌದಲ್ಲ? ಸ್ಪ್ಲೆಂಡ್ರ್ HF ಡಿಲೆಕ್ಸ್ನ ಬರೋದು. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡತ್ತಾರೆ ನೋಡ್ರಿ. ಇದೇ ಗಾಡಿ ಈಗ ಇವ್ರು ಬುಕ್ ಮಾಡಿದ್ದ. ಈ ಗಾಡಿಗೆ ಇಲ್ಲಿಂದ ಗಣಪತಿ ಗುಡಿಗೆ ಪೂಜೆ ಹೋಗ್ತೀವಿ. ಸರ್ವಿಸಿಂಗ್ ಕಂಟಿನ್ಯೂಸ್ಲಿ ಮಾಡಿಸ್ಕೋಬೇಕು ರೀ. ಒಂದು ತಪ್ಪಿಸಿದ್ರೆ ವಾರಂಟಿ ಸಿಗೋದಿಲ್ಲ. ವಾರಂಟಿ ಒಳಗೆ ಇಂಜನ್, ಮೀಟರ್ ಮತ್ತು ಬ್ಯಾಟ್ರಿಗೆ ಅಷ್ಟೇ 1 ವರ್ಷ ವಾರಂಟಿ ಇರುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ ಮತ್ತು ಅದಕ್ಕೇನು ವಾರಂಟಿ ಇರೋದಿಲ್ಲ. ಮಿರರ್, ಪ್ಲಾಸ್ಟಿಕ್ ಐಟಮ್ಸ್, ಹೆಡ್ಲೈಟ್ ಅದಕ್ಕೂ ಏನು ವಾರಂಟಿ ಇರೋದಿಲ್ಲ. ಫಸ್ಟ್ ಸರ್ವಿಸಿಂಗು 700 ಕಿಲೋಮೀಟರ್ ಅಥವಾ 35 ದಿನ ಕಂಪ್ಲೀಟ್ ಆಗ್ತಿಂದ ಬರಬೇಕು ರೀ. ಸೆಕೆಂಡ್ 3000ದಿಂದ 3500, ಆಮೇಲೆ 6000ದಿಂದ 6500, ಆಮೇಲೆ 12000 ಕಂಪ್ಲೀಟ್ ಆದರೆ ಬರಬೇಕು. ಅದು ನಿಮ್ಗೆ ಕಾಲ್ ಬರುತ್ತೆ. ಅವಾಗ ಸೈ ಮಾಡಿಸಿದ್ರೆ ಇನ್ಫಾರ್ಮ್ ಮಾಡ್ತೀವಿ. ಸೈ ಮಾಡಕ್ಕೆ ಬರ್ಬೇಕು ಸೊ ಗಾಡಿ ತೊಗೊಂಡಿವಿ. ಈಗ ಅವ್ರು ಗಣಪತಿ ಗುಡಿಗೆ ಹೋಗ್ಯಾರ. ಅದ್ರ ಜೊತೆ ಕೊಟ್ಟಂತ ಎಕ್ಸಸರೀಸ್, ಒಂದು ಹೆಲ್ಮೆಟ್, ಒಂದು ಜರ್ಕಿನ್, ಆಮ್ಯಾಗ ಗಾಡಿ ಕವರ್, ನಂಬರ್ ಪ್ಲೇಟ್ ಕವರ್, ಚಹಾ ಕುಡಿಯೋ ಕಪ್ಗಳು, ಇಷ್ಟ ದೀಪಾವಳಿ ಆಫರ್ ಅಂತ ಕೊಟ್ರ. ಅದ್ರ ಆಲ್ಮೋಸ್ಟ್ ಅಲ್ಲ ಜರ್ಕಿನ ಮತ್ತು ಹೆಲ್ಮೆಟ್ ಅಂಕರು ಎಲ್ಲ ಗಾಡಿ ಎಲ್ಲ ಶೋರೂಮ್ ಹೋಗಿ ಯಾವಾಗಾದ್ರೂ ಕೊಡ್ತಾರೆ. ಮತ್ತು ದೀಪಾವಳಿ ಅಂತ ಕೆಲಸ ಒಂದು ಚಹಾ ಕುಡಿಯೋ ಕಪ್ಪಿಂದ ಒಂದು ಸೆಟ್ ಕೊಟ್ಟಾರೆ. ಮತ್ತು ಅದು ಗಾಡಿ ಕವರ್ಗಳು ಕೊಟ್ರೆ. ಈಗ ಬರ್ರಿ ಅವ್ರ ಮುಂದೆ ಹೋಗ್ಯಾರ, ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಯಾಕಂದ್ರೆ ಪೆಟ್ರೋಲ್ ಸ್ವಲ್ಪ ಹಾಕೊಂಡು ಹೋಗ್ತೀರ ಅಂತಂದ್ರೆ ಅವ್ರ ಮುಂದೆ. ನಾವು ಅವ್ರನ್ನೆಲ್ಲ ಮನೆ ಬರಕ್ಕೆ ಹೋಗಿದ್ವಿ.
ಮನ್ಯಾಗ ಕೊಟ್ಟು ಮುಂದಂತೆ ಬರೀ ಈಗ ಪೂಜೆ ನೋಡೋಣ. ನೋಡ್ರಿ ಗಣಪತಿ ಗುಡಿ ಮುಂದದೇವಿ. ಇವತ್ತು ಹಬ್ಬ ಇರೋದ್ರಿಂದ ಗಣಪತಿ ಗುಡಿ ಕಡೆ ಭಾಳ ಗಾಡಿಗಳು ಪೂಜೆ ಇರ್ಬೋದು ನೋಡಿಲ್ಲ. ಸೊ ಇದು ನಮ್ಮ ಹಳೆಯೊಳಗಿರುವಂಥ ಗಣಪತಿ ಗುಡಿ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಗಾಡಿ ತೊಗೊಂಡವರೆಲ್ಲ ಇಲ್ಲೇ ಪೂಜೆ ಬಂದಾರೆ. ಯಾಕಂದ್ರೆ ಫಸ್ಟ್ ಪೂಜೆ ಗಣಪತಿ ದಿನ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಪೂಜೆ ಮಾಡ್ತಾ ನೋಡಲ್ಲೇ ಗಣಪತಿ. ಹಾಂ, ಅವರು ಪಾಪ ಅವ್ರದ್ದು ಮಾಲೆ ತರಕ್ಕೆ ಹೋಗ್ಯಾರ. ನಾನು ಪಾರ್ಟಿ ಬೇಕು. ಹಾಂ ಹೋಗು ನೀವು ಹೋಗಿ 5 ಮಂದಿ ಆಗ್ತಾರೆ ಹೋಗಿ. ಪಾಪ ಅವ್ರು ಏನು ಮಾಡಕ್ಕೆ ಎಲ್ಲರಿಗೂ ಒಂದೇ ನಾವು ಒಂದೇ ಸಲ ಇಟ್ಟು ಪೂಜೆ ಮಾಡಕ್ಕೆ. ಹೌದು, ಹೊಡಿ ಸಾಕ. ಹೋತಾ ಸ್ಲಿಪ್ ಅದು. ಹಾಂ ಆಯ್ತು ತೋರಿ. ಓಕೆ ಓಕೆ ಎಲ್ಲರೂ ಕೂಡ. ಒಂದೊಂದು ನೀ ಕೊಡು. ಹಾಂ ಕೊಡು. ಗಾಡಿ ಹಚ್ಚಿ ಬರ್ತದೆ. ಕೊಡಲ್ಲ ನಿಮ್ಮ ಮನೆಗೆ ಹೋಗಿ ಕೊಡಂತ ನಮ್ಮ ಹೌದಾ. ಸೊ ಗಾಡಿ ಡೆಲಿವರಿ ತೊಗೊಂಡ್ವಿ. ಅವ್ರ ಗಾಡಿ ಪೂಜೆ ಮಾಡಿ ಮನೆಗೆ ಹೋಗಿದ್ರೆ ನಮಗೂ ಶೀಟ್ ಕೊಟ್ಟಾರ. ಈಗ ಮನೆಯಾಗೆಲ್ಲ ಕೊಡಂತೇಳಿ ಈಗ ಮನೆಯೊಳಗೆ ಒಂದು ಸ್ವಲ್ಪ ಶೀಟ್ ಕೊಡ್ತೀವಿ. ಇಲ್ಲಿಗೆ ಲಾಗ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾ.